ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಮಿನಿ ವ್ಲಾಗ್ ಆಫ್ ತುಳಸಿ ಪೂಜೆ. ಸೊ ಇವತ್ತು ತುಳಸಿ ಪೂಜೆ ಮಾಡೋಣ ಅಂತ ನಾನೆಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. ಇವಾಗ ಸ್ನಾನ ಮಾಡ್ಕೊಬಂದು ಎಲ್ಲ ದೇವ್ರ ಮನೆಯಲ್ಲೆಲ್ಲ ಡೆಕೋರೇಷನ್ ಎಲ್ಲ ಮಾಡಿ ಮುಗೀತು. ಸೊ ನೈವೇದ್ಯನೂ ಮಾಡಿದ್ದೀನಿ. ಇವಾಗ ತುಳಸಿ ಡೆಕೋರ್ ಮಾಡ್ತಾಯಿದ್ದೀನಿ, ತುಳಸಿ ಪಾಟ್ನ ಡೆಕೋರ್ ಮಾಡ್ತಾಯಿದ್ದೀನಿ. ಸೊ ಹೇಗೆ ಡೆಕೋರ್ ಮಾಡ್ತೀನಿ ಎಲ್ಲ ತೋರಿಸ್ತೀನಿ ಬನ್ನಿ. ಇವಾಗ ಇಲ್ಲೆಲ್ಲ ಡೆಕೋರ್ ಮಾಡೋಕ್ಕೋಸ್ಕರ ಇದೆಲ್ಲ ಇಟ್ಕೊಂಡು ಕೂತಿದ್ದೀನಿ. ದೀಪ, ಹೂವು ಇಲ್ಲೆಲ್ಲ ಆಲ್ಮೋಸ್ಟ್ ಡೆಕೋರ್ ಮುಗ್ದಿದೆ. ಏನು ಸ್ವಲ್ಪ 50% ಮಾಡಬೇಕು. ಇವಾಗ ಅದು ಪ್ಲ್ಯಾಂಟ್ ಮಾಡೋಕ್ಕೆ ಅದನ್ನು ನೆಲ್ಲಿಕಾಯಿದು ಗಿಡ ಅದು ಕೂಡ ತಂದಿದ್ದೀನಿ, ಅಲ್ಲಿ ಒಳಗೆ ಇಟ್ಟಿದ್ದೀನಿ, ತೋರಿಸ್ತೀನಿ. ನೆಲ್ಲಿಕಾಯಿ ಗಿಡ ಇಟ್ಟಿದ್ದೀನಿ. ನೆಲ್ಲಿಕಾಯಿ ಇಷ್ಟು ಚೆನ್ನಾಗಿ ಬಿಟ್ಟಿದ್ದು, ನಂಗೆ ಅದೇ ಇಷ್ಟ ಆಯಿತು. ಎಲ್ಲ ಎಷ್ಟು ನೆಲ್ಲಿಕಾಯಿ ಬಿಟ್ಟಿದೆ ನೋಡಿ, ವಾವ್. ಸೊ ನಾನು ನೆಲ್ಲಿಕಾಯಿ ಗಿಡ ನೆಡೋಕ್ಕೋಸ್ಕರ ಪಾಟಲ್ಲಿ ಒಂದು ಸ್ವಲ್ಪ ಜಾಗ ಮಾಡ್ತಾಯಿದ್ದೆ. ಸೊ ಅದನ್ನು ನೆಟ್ಟು ಅದಕ್ಕೆ ಒಂದು ಸ್ವಲ್ಪ ಅರಿಶಿನ ಅದೆಲ್ಲ ತೋರಿಸಿಲ್ಲ, ಬಟ್ ಈ ವಿಡಿಯೋದಲ್ಲಿ ಅರಿಶಿನ, ಕುಂಕುಮ ಎಲ್ಲ ಇಟ್ಟು ನೀರು ಹಾಕಿ ಹೂವು ಎಲ್ಲ ಇಟ್ಟು ನಮ್ಮ ಮನೇಲಿ ಇದೇ ಥರ ಶಾಂತಿ, ನೆಮ್ಮದಿ, ಸುಖ ಎಲ್ಲ ಕೊಡು, ನೋಡ್ಕೋ ದೇವ್ರೆ ತುಳಸಿ ಮಾತೆ ಅಂತ ಹೇಳಿ ಬೇಡ್ಕೊಂಡಿದ್ದಾಯಿತು. ನನಗಂತೂ ಫುಲ್ಲು ಪೀಸ್ ವೈಬ್ ಬಂತಿದೆ. ನಿಮಗೂ ಅದೇ ಥರ ವೈಬ್ ಬಂತು ಅಂದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನಾನು ಯಾರ್ಯಾರು ಹಿಂಗೆ ಕಮೆಂಟ್ ಹಾಕ್ತಿದ್ದೀರಾ ಅಂತ ಓದ್ತೀನಿ, ಓಕೆನಾ. ಇದು ಲಾಸ್ಟಲ್ಲಿ ಪೂಜೆ ಮಾಡಬೇಕಾದ್ರೆ ಅದೊಂದು ಕ್ಲಿಪ್ಪಿಂಗ್ಸ್ ಆ್ಯಡ್ ಮಾಡಿದೆ ಅಷ್ಟೇ. ಸೊ ದೀಪ ಎಲ್ಲ ಹಚ್ಚಿ ನೈವೇದ್ಯ ಎಲ್ಲ ಇಟ್ಟು ಕರ್ಪೂರ ಹೊಗೆ ತೋರಿಸ್ಬೇಕಿತ್ತು. ಸ್ವಲ್ಪ ಧೂಪ ಎಲ್ಲ ಇಟ್ಟು ದೇವ್ರ ಮನೆಯೆಲ್ಲ ಪೂಜೆ ಮಾಡಿದೆ. ಸಣ್ಣ ಟ್ರಾನ್ಸಿಷನ್ ತೋರಿಸಿದ್ದೀನಿ ಅಷ್ಟೇ. ನನಗಂತೂ ತುಂಬ ಚೆನ್ನಾಗಿ ಇಷ್ಟ ಆಯಿತು. ಗೈಸ್, ಪೂಜೆ ಮಾಡಿ ಎಲ್ಲ ಆಯಿತು. ನೋಡಿರ್ಬೋದು, ನಾನು ಎಲ್ಲ ಕ್ಲಿಪ್ಪಿಂಗ್ಸ್ ಎಲ್ಲ ಹಾಕಿದ್ದೀನಿ, ಅಂದರೆ ಪಾಟ್ ಡೆಕೋರೇಷನ್ ಮಾಡಿರೋದು ಎಲ್ಲ. ಇವಾಗ ಒಂಥರ ನೆಮ್ಮದಿ ಅಂತಾರೆ ಹೇಳ್ಬೋದೇನೋ, ಅದೇನೋ ಗೊತ್ತಿಲ್ಲ. ಪೂಜೆ ಮಾಡಿದ್ರೇನೋ ಒಂಥರ ಗುಡ್ ವೈಬ್ಸ್ ಅಥವಾ ಏನೋ ಪಾಸಿಟಿವ್ ವೈಬ್ಸ್ ಅಂತಲ್ಲ, ಆ ಥರ. ಬಟ್ ಕೆಲವೊಬ್ರಿಗದು, ಎಲ್ರಿಗೂ ಅಂತ ಹೇಳೋದಿಲ್ಲ, ಕೆಲವೊಬ್ರಿಗದು ಗೊತ್ತಾಗುತ್ತೆ, ಕೆಲವೊಬ್ರಿಗದು ಗೊತ್ತಾಗಲ್ಲ. ಅದರೊಳಗಡೆ ಡೀಪಾಗಿ ಹೋದರೆ ಕೆಲವೊಬ್ರಿಗೆ ಗೊತ್ತಾಗುತ್ತೆ. ಆ್ಯಂಡ್ ಕೆಲವೊಬ್ಬರು ದೇವ್ರು ನಂಬೋದಿಲ್ಲ, ಅವ್ರಿಗೊಂದು ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ದೇವ್ರು ಯಾವಾಗ್ಲೂ ಲೈಕ್ ಶಿವ ಅಂದರೆ ಕತ್ತಲ್ಲಿ ಹಾವು ಸುತ್ಕೊಂಡು ತಲೆಗೆ ಗಂಗೆ ಇಟ್ಕೊಂಡೆಲ್ಲ ಇರೋದಿಲ್ಲ. ಸೊ ದಟ್ಸ್ ಜಸ್ಟ್ ಇಮ್ಯಾಜಿನೇಷನ್. ದೇವರು ಅಂದರೆ ಲೈಕ್ ಮನುಷ್ಯಲ್ಲೇ ಇರ್ತಾಳೆ. ಮನುಷ್ಯರು ಮಾಡೋ ಸಹಾಯದಲ್ಲಿ, ಅಥವಾ ಒಂದು ಮನುಷ್ಯ ಇನ್ನೊಂದು ಮನುಷ್ಯನಿಗೆ ಮಾಡೋ ಹೆಲ್ಪಲ್ಲಿ, ಅಥವಾ ಇನ್ನೊಬ್ರಿಗೆ ಏನೋ ಒಂದು ಕಷ್ಟ ಅಂತ ಬಂದಾಗ ಒಂದು ಸ್ವಲ್ಪ ಊಟ ಕೊಡಿಸೋದಾಗಿರ್ಬೋದು, ಅಥವಾ ನೀರು ಕೊಡಿಸೋದಾಗಿರ್ಬೋದು, ಅಥವಾ ಏನೋ ಒಂದು ಹೆಲ್ಪ್ ಮಾಡೋದ್ರಲ್ಲಿ, ಒಂದು ಅಜ್ಜಿನ ರೋಡ್ ಕ್ರಾಸ್ ಮಾಡಿಸೋದ್ರಿಂದ ಹಿಡಿದು ಪ್ರತಿಯೊಂದು ಕಷ್ಟದಲ್ಲೂ ಕೂಡ ದೇವ್ರಿರ್ತಾನೆ. ಸೊ ಆ ಕಷ್ಟದಲ್ಲಿ ನಿಮ್ಮ ಜೊತೆ ಯಾರು ಭಾಗಿಯಾಗ್ತಾರಲ್ಲ ಅವರೇ ನಿಜವಾದ ದೇವರು. ಸೊ ಅವರಿಗೆ ಪೂಜಿಸಿ ಆರಾಧಿಸಿ. ಸೊ ನಾವು ದೇವರಿಗೆ ಎಂತಕ್ಕೆ ಪೂಜೆ ಮಾಡ್ತೀವಿ ಅಂದರೆ ನಮ್ಮ ಮನಃಶಾಂತಿಗೋಸ್ಕರ, ನೆಮ್ಮದಿಗೋಸ್ಕರ, ಖುಷಿಗೋಸ್ಕರ. ಆ್ಯಂಡ್ ಅದು ಮಾಡಿದ್ರೆ ಏನೋ ಒಂಥರ, ಕೆಲವೊಬ್ಬರು ಫುಲ್ಲು ನಂತರ ಗಾಡೆಸಸ್ ಪೀಪಲ್ ಇರ್ತಾರಲ್ಲ, ಸೊ ಅವ್ರಿಗೆಲ್ಲರಿಗೂ ಪೂಜೆ ಮಾಡಿದ್ರೆ ಅದೊಂಥರ ಅದು ಏನು ಹೇಳ್ತಾರೆ ಅಂದರೆ ಕೈನೆಟಿಕ್ ಎನರ್ಜಿ, ಅದು ಎಕ್ಸ್ಪ್ಲೇನ್ ಮಾಡೋಕ್ಕೆ ಆಗೋದಿಲ್ಲ, ಆ ಥರ ಅದೊಂಥರ ಎನರ್ಜಿ ಅದು. ಸೊ ನನಗೆ ಹಾಗೆ ನಾನು ಜನಕ್ಕೆ ಹೆಲ್ಪ್ ಮಾಡೋದ್ರಲ್ಲೂ ನಾನು ದೇವ್ರನ್ನ ನೋಡ್ತೀನಿ. ನಾನು ಅಲ್ಲಿ ಕರುಣೆನ ನೋಡ್ತೀನಿ, ಪ್ರೀತಿ ನೋಡ್ತೀನಿ, ಸಹಾಯ ಮಾಡೋವಂಥ ಒಂದು ಮುಗ್ಧ ಮನಸ್ಸನ್ನು ನೋಡ್ತೀನಿ. ಆ್ಯಂಡ್ ನಾನು ಪೂಜೆ ಮಾಡೋದಲ್ಲೂ ಅಷ್ಟೇ ಒಂದು ಫಲ ಸಿಗುತ್ತೆ ಅನ್ನೋ ಒಂದು ನಂಬಿಕೆ ಮೇಲೆ ಮಾಡ್ತೀನಿ ಅಷ್ಟೇ. ಐ ಥಿಂಕ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ದರೆ ಲೈಕ್, ಶೇರ್, ಕಮೆಂಟ್ ಹಾಗೆ ಸಬ್ಸ್ಕ್ರೈಬ್. ಪ್ಲೀಸ್ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ ಮೈ ಇನ್ಸ್ಟಾಗ್ರಾಮ್ ID ಆಲ್ಸೋ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್, ಲವ್ ಯು.